ಅಲ್ಲಿ ವಿಸಿಟ್ ಮಾಡಿ ಡ್ರೈನೇಜ್ ಎಲ್ಲ ಹೋಗ್ಕೊಂಡಿದ್ದೆ ಮನೆಯವರು ಹಲೋ ಸಿ ಗೀತಾ ವಾರ್ಡು ಸೆಕೆಂಡ್ ಕ್ರಾಸು KGF ಅಲ್ಲಿ ರಸ್ತೆ ಮಾಡಿದ್ದಾರೆ. ಅದೇನು ನಗರಸಭೆಯವರು ಮಾಡಿದ್ದಾರೆ, ನೀವು ಮಾಡಿದಾರೇನು? ಜೊತೆಗೆ ಡ್ರೈನೇಜು ಮಾಡಿದ್ದಾರೆ. ಆ ಡ್ರೈನೇಜು ಓಪನ್ ಇದೆ. ಆ ಓಪನ್ ಇರೋದ್ರಿಂದ ಮನೆ ಮುಂದೆ ಇರ್ತಕ್ಕಂಥ ಸಾರ್ವಜನಿಕರು, ಮಕ್ಕಳು, ಮಹಿಳೆಯರು, ವೃದ್ಧರು ಓಡಾಡ್ಬೇಕಾದ್ರೆ ಅದು ಬೀಳ್ತಾ ಇದ್ದಾರೆ. ಅದು ಕವರೇಜ್ ಮಾಡಬೇಕು. ಆ್ಯಕ್ಚುಲಿ ಅದರ ಬಗ್ಗೆ ನೀವೊಂದು ಇವತ್ತೇ ವಿಸಿಟ್ ಮಾಡಿ ಒಂದು ಫೋಟೋಗಳ ಸಮೇತ ಒಂದು ಇನ್ಸ್ಪೆಕ್ಷನ್ ರಿಪೋರ್ಟ್ ನಂಗೆ ಕಳಿಸ್ಕೊಡಿ. ಓಕೆ, ಅದೇ ಕೋಲಾರ KGF ನಗರಸಭೆಯಲ್ಲಿ ಮಾತಾಡಿದ್ದೀವಿ. ಅವ್ರಿಗೆ ಮಾತಾಡ್ಕೊಂಡು ರಿಪೋರ್ಟ್ ಕಳಿಸ್ಕೊಡಿ. ಅಷ್ಟೇ ಸರ್. ಇವರು ಎಲ್ಲ ನಮ್ಮ ಬಂಗಾರಪೇಟೆ, ಕೋಲಾರ, KGF ಬಂದಿದ್ದೆಲ್ಲ ಪ್ರಶ್ನರು ಏನಂತಂದರೆ, ಈ ಜಿಲ್ಲೆಯ ಈಗ ಬರಗಾಲ ಪೀಡಿತ ಪ್ರದೇಶ ಆಗಿದೆ. ಅದಕ್ಕೇನು ಸರ್ಕಾರದಿಂದ ತಮ್ಮ ಜಿಲ್ಲಾಡಳಿತದಿಂದ ಕ್ರಮ ತಗೊಂಡಿರೋದು? ಮೊದಲನೇದಾಗಿ ಸಮಸ್ತ ಕೋಲಾರ ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಮಳೆ ಕಡಿಮೆ ಆಗಿದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಉಸ್ತುವಾರಿ ಕಾರ್ಯದರ್ಶಿಗಳು, ಅಡಿಷನಲ್ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಡೆವಲಪ್ಮೆಂಟ್ ಕಮಿಷನರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಈ ಸಂಬಂಧ ಒಂದು ಸಭೆಯನ್ನು ಮಾಡಿ ಈಗಾಗಲೇ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಏನು ಅನುದಾನ ಇರ್ಬೋದು, ಈ ಬರಪೀಡಿತ ಪ್ರದೇಶಗಳಲ್ಲಿ ಕೊಡ್ತಕ್ಕಂಥ ಸಾರ್ವಜನಿಕರಿಗೆ ಕುಡಿಯೋ ನೀರು ಇರ್ಬೋದು ಮತ್ತು ಜಾನುವಾರುಗಳಿಗೆ ಬೇಕಾಗಿರ್ತಕ್ಕಂಥ ಮೇವು ಮತ್ತು ಕುಡಿಯೋ ನೀರಿಗೆ ಏನು ಅವಶ್ಯಕತೆಯಾದ ಅನುದಾನ ಬೇಕೋ ಆ ಅನುದಾನ ಈಗಾಗಲೇ ಕೊಟ್ಟಿದ್ದಾರೆ. ಮೊದಲನೇ ಕೇಸಲ್ಲಿ ಸುಮಾರು ಒಂದು ಶಾಸಕರಿಗೆ ತಲಾ 1 ಕೋಟಿ ಅಂತೇಳಿ ನಿಗದಿ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಈಗಾಗಲೇ ಟಾಸ್ಕ್ ಫೋರ್ಸಲ್ ಕಮಿಟಿಯಲ್ಲಿ ಮಾನ್ಯ ಶಾಸಕರುಗಳು ಅಪ್ರೂವ್ ಮಾಡಿ ನಮಗೆ ಕಳಿಸಿ ನಾವು ಕೂಡ ಅಪ್ರೂವ್ ಕೊಟ್ಟು ಆ ಭಾಗಗಳಲ್ಲಿ ನಾವು ಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಎರಡನೇ ಹಂತದಲ್ಲಿ ಮತ್ತೆ ಪುನಃ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಇದರ ಬಗ್ಗೆ ಎಷ್ಟು ಅನುದಾನ ಬೇಕು ನಿಮಗೆ ಅದನ್ನು ಅನುದಾನ ಕೊಡಲಿಕ್ಕೆ ನಾನು ಸಿಗ್ತಾ ಇದ್ದೀನಿ. ಅದನ್ನು ನೀವು ಸರಿಯಾದ ರೂಪದಲ್ಲಿ ಬಳಸಿಕೊಂಡು ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿಟ್ಟು ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಪಡೆದು ನೀವು ಅದನ್ನು ಕಾಮಗಾರಿ ಮಾಡಿ ಅಂತ ಹೇಳಿದ್ದಾರೆ. ಇದರಲ್ಲಿ ಅತಿ ಮುಖ್ಯವಾಗಿ ಏನಪ್ಪ ಅಂದರೆ, ಸದ್ಯಕ್ಕೆ ನಮಗೆ ಜಾನುವಾರುಗಳಿಗೆ ಮತ್ತು ಬೇಕಾಗಿರ್ತಕ್ಕಂಥ ಮೇವು ಮತ್ತು ನೀರಿಂದ ಸಮಸ್ಯೆ ಇಲ್ಲ ಸದ್ಯಕ್ಕೆ. ಆದರೆ ಸ್ಥಳೀಯವಾಗಿ ಏನು ನಮ್ಮ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆಯಲ್ಲಿ ಕೆಲವು ಗ್ರಾಮಗಳಲ್ಲಿ, ಕೆಲವು ತಾಲೂಕುಗಳ ಕೆಲವು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು. ಅಂಥ ಕಡೆ ನಾವು ಈಗಾಗಲೇ ಸ್ಥಳೀಯವಾಗಿರ್ತಕ್ಕಂಥ ಖಾಸಗಿ ಬೋರ್ವೆಲ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿಂದ ನಮ್ಮ ಸರ್ಕಾರಿ ಟ್ಯಾಂಕರ್ಗಳಲ್ಲಿ ಅವುಗಳನ್ನು ನೀರು ಕೊಡ್ತಾಯಿದ್ದೀವಿ. ಮತ್ತು ಎಲ್ಲೆಲ್ಲಿ ವಾರ್ಡ್ಗಳಲ್ಲಿ ನಗರ ಪ್ರದೇಶದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆಯೋ ಅದನ್ನು ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅನುದಾನವನ್ನು 50% ಅನುದಾನವನ್ನು ಕುಡಿಯೋ ನೀರಿಗೆ ಮೀಸಲಿರಿಸಿ ಅದನ್ನು ಆದೇಶ ಮಾಡಿದ್ದೀವಿ. ಮಾಲೂರು, ಬಂಗಾರಪೇಟೆ ಮತ್ತು ಕೋಲಾರಲ್ಲಿ ನಗರಸಭೆ ಆಡಳಿತಾಧಿಕಾರಿ ನಾನೇ ಇರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಅನುದಾನವನ್ನು, ಸ್ಥಳೀಯವಾಗಿ ಬಂದಿರತಕ್ಕಂಥ ಅನುದಾನವನ್ನು 50% ಕುಡಿಯೋ ನೀರಿಗೋಸ್ಕರ ಮೀಸಲಿಟ್ಟಿದ್ದೀವಿ. ಮತ್ತು ಈ ಬೆಳೆ ವಿಮೆದು ಅದು ಯಾವ ರೀತಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್? ಇದುವರೆಗೂ ರೈತರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಅಂತ ಕೇಳ್ಬೋದು. ಈಗಾಗಲೇ ಈ ಸಂಬಂಧ ಏನು ನಮಗೆ ಬೆಳೆ ವಿಮೆ ಬಗ್ಗೆ ಇದೆಯೋ, ನಮ್ಮ ಮಾಲೂರಲ್ಲಿ ಪರ್ಟಿಕ್ಯುಲರ್ಲಿ ಮುಳಬಾಗ್ಲು ತಾಲೂಕಲ್ಲಿ ಈ ಸಂಬಂಧ ಕಡಲೆಕಾಯಿ ಏನು ವಿಮೆ ಮಾಡಿಸಿದ್ರು ಅದು ಆಗಸ್ಟ್ 14ರಂದು ಮುಗಿದೋಗಿತ್ತು. ಮತ್ತೆ ಅದಕ್ಕೆ ಪುನಃ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ, ಅದು ಕೂಡ ವಿಮೆ ಮಾಡ್ತಾಯಿದ್ವಿ. ಮತ್ತು 25% ಅಂದರೆ ಬಿತ್ತನೆ ಹಾಕಿದಾದ್ಮೇಲೆ 25% ಏನು ಬೆಳವಣಿಗೆ ಆಗಬೇಕು ಅಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಷ್ಟಕ್ಕೆ ನಾವು ಈಗಾಗಲೇ ಸಭೆಯನ್ನು ಮಾಡಿ ಅವರಿಗೆ ಪರಿಹಾರವನ್ನು ಕೊಡಬೇಕಂತ ಈಗಾಗಲೇ ಸಂಬಂಧಪಟ್ಟ ವಿಮೆ ತಂಡದ ಮ್ಯಾನೇಜರು ಮತ್ತು DGM ಜೊತೆ ಮಾತಾಡಿ ನಾವು ಅಪ್ರೂವ್ ಮಾಡಿ ಗೌರ್ಮೆಂಟ್ಗೆ ವಿಮೆ ಹಣ ಬಿಡುಗಡೆ ಮಾಡಿ ಕಳಿಸ್ಕೊಟ್ಟಿದ್ದೀವಿ.
ಎರಡನೇದು ಉಳಿದ ತಾಲೂಕುಗಳಲ್ಲಿ ರಾಗಿಗೂ ಕೂಡ ಏನು ಬಿತ್ತನೆ ಮಾಡಿ 25% ನಷ್ಟ ಆಗಿದೆಯೋ ಅದಕ್ಕೂ ಕೂಡ ವಿಮೆ ಮಾಡಲಿಕ್ಕೆ ಸುಮಾರು ದಿನಾಂಕವನ್ನು ಕೂಡ ನಾವು ಎಕ್ಸ್ಟೆನ್ಷನ್ಗೆ ಬರೆದಿದ್ದೀವಿ. ಗೌರ್ಮೆಂಟ್ ಅಪ್ರೂವ್ ಮಾಡಿ ದಿನಾಂಕವನ್ನು ಕೂಡ ಎಕ್ಸ್ಟೆನ್ಷನ್ ಮಾಡಿಕೊಟ್ಟಿದ್ದಾರೆ. ಟೆರ್ಷಿಯರಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಕೋಲಾರ ಜಿಲ್ಲೆ ಜನತೆ ಬೇಡಿಕೆ ಇತ್ತು. ಸರ್ಕಾರ ಮುಂದೆನೂ ಇತ್ತದು. ಈಗ ಜನ ನೀರಿನ ಬೋರ್ಡಿಗೆ ಆ KCBಯಲ್ಲಿ ಸರಿಯಾಗಿ ಉಪಯೋಗನೂ ಆಗ್ತಾಯಿಲ್ಲ, ಎರಗೋಳ್ದು ಬರ್ತಾ ಇಲ್ಲ, ಈ ಕಡೆ ಎತ್ತಿನೊಳೆದು ಬರ್ತಾ ಇಲ್ಲ. ಇದಕ್ಕೆ ಯಾವ ರೀತಿ ಇಲ್ಲ, ಈಗಾಗಲೇ ಸನ್ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ಎತ್ತಿನಹೊಳೆ ಯೋಜನೆಯನ್ನು ಇನ್ನು 1 ವರ್ಷದ ಒಳಗಡೆ ನೀರು ತರ್ತೀವಿ ಅಂತೇಳಿ ನಿನ್ನೆ ಅವ್ರಿಗೆ ಮಾತು ಕೊಟ್ಟಿದ್ದಾರೆ. ಎರಡನೇದು ಎರಗೋಳು ವಿಚಾರದಲ್ಲಿ ಏನು 184-185 ವಿಲೇಜ್ಗಳಿಗೆ ಕುಡಿಯೋ ನೀರಿನ ಯೋಜನೆಯನ್ನು ಇವರು ಮಾಡಿದ್ದಾರೆ. ಅದರ ವಿಚಾರವಾಗಿ ಕೂಡ ಸ್ಥಳೀಯವಾಗಿ ಏನು ಪೈಪ್ಲೈನ್ ಹಾಕಬೇಕು, ಪೈಪ್ಲೈನು ಹಾಕುವಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹಾಗಾಗಿ ನಾನು ಯಾರು ಪೈಪ್ಲೈನ್ ಹಾಕುವಾಗ ವ್ಯತ್ಯಾಸ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ದೀನಿ. ಎರಡನೇದಾಗಿ ಆ ಎರಗೋಳು ಭಾಗಕ್ಕೆ ಏನು ನಮ್ಮದು ನೀರು ಮೂಲ ಇದೆಯೋ ಆ ನೀರಿನ ಮೂಲ ಜಲಮೂಲಗಳು ಬರ್ತಕ್ಕಂಥ ದಾರಿಯಲ್ಲಿ ಸ್ವಲ್ಪ ಒತ್ತುವರಿ ಆಗಿದೆ ಅಂತೇಳಿ ಅದನ್ನು ಕೂಡ ನಾವು ಒತ್ತುವರಿ ತೆರವು ಮಾಡಲಿಕ್ಕೆ ಕೂಡ ನಾನು ಕ್ರಮ ವಹಿಸಬೇಕಂತ ನಾನು ಸಂಬಂಧಪಟ್ಟಾಗೆ ಆದೇಶ ಮಾಡಿದ್ದೀನಿ. ನಮಗೇನಾದ್ರು ಈಗ ಅಧಿವೇಶನ ನಡೀತಾ ಇರೋದ್ರಿಂದ 28ರವರೆಗೂ ಎಲ್ಲೂ ಕೂಡ ಕೇಂದ್ರ ಸ್ಥಾನ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ. ಮತ್ತು ತಮಗೆ ಗೊತ್ತಿರೋಂಗೆ ಆಗಸ್ಟ್ 15 ಒಂದು ಕಾರ್ಯಕ್ರಮ ಇತ್ತು, 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಇತ್ತು, ಮತ್ತು 3ನೇ ತಾರೀಕು ಮಾಲೂರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇತ್ತು. ಹಾಗೂ ತಮಗೆ ಗೊತ್ತಿರೋಂಗೆ ನಾನು ಬಂದಿದ್ದು ಆಗಸ್ಟ್ 1ರಿಂದ ಜಾಯ್ನ್ ಆಗಿದ್ದೀನಿ. ಸೊ ಇವತ್ತಿಗೆ ಸುಮಾರು 17 ದಿವಸ ಮುಗಿದು 18ನೇ ದಿವಸ ಇರ್ತಾ ಇದ್ದೀನಿ. ಇನ್ನೊಂದು 10 ಡೇಸಲ್ಲಿ ನಮಗೆ ಅಧಿವೇಶನ ಮುಗೀತು. 28 ಮುಗಿದ ಮೇಲೆ ನಾನೇ ಖುದ್ದು ಎರಗೋಳು ಮತ್ತು ಮಾರ್ಕಂಡೇಯ ಎರಡೂ ಕೂಡ ವಿಸಿಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಭಾಗಗಳಲ್ಲಿ ವಿವಿಧ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬೇಕಾಗಿರ್ತಕ್ಕಂಥ ಕುಡಿಯುವ ನೀರಿನ ಸಂಬಂಧ ಖುದ್ದು ನಾನೇ ಕೂಡ ಹೋಗ್ತಾ ಇದ್ದೀನಿ. ಮತ್ತು ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಶಾಸಕರ ಜೊತೆ ಈ ಬಗ್ಗೆ ಈಗಾಗಲೇ ನಾನು ಮಾತಾಡಿದ್ದೀನಿ. ತಾವು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿ ಕಳಿಸಿದ್ದೀರಿ ಸರ್. ಅದರ ಬಗ್ಗೆ ಈಗಾಗಲೇ ನಾವು ಕ್ರಮಗಳನ್ನು ವಹಿಸಿದ್ದೀರಿ. 2ನೇ ಹಂತಕ್ಕೆ ಬೇಕಾಗಿರ್ತಕ್ಕಂಥ ನೀವು ಅನುದಾನಕ್ಕೆ ಸಂಬಂಧಪಟ್ಟಾಗೆ ನೀವು ಸ್ಥಳೀಯ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ನಮಗೆ ಕಳಿಸ್ಕೊಂಡು ಅದಕ್ಕೂ ಕೂಡ ಅಪ್ರೂವ್ ಮಾಡ್ತೀನಿ. ಮತ್ತು ಖುದ್ದು ಅಲ್ಲಿ ಏನು ನೀವು ಬೋರ್ವೆಲ್ ಕೊಡಲಿಕ್ಕೆ ಕ್ರಮ ವಹಿಸ್ತಿದ್ರೆ ಆ ಬೋರ್ವೆಲ್ ಕೊರೆಯುವಂಥ ಸಂದರ್ಭದಲ್ಲಿ ಅದು ಆಗಿರ್ತಕ್ಕಂಥ ಆಳ, ಉದ್ದ ಮತ್ತು ಅದು ಆಗಿರ್ತಕ್ಕಂಥ ಪೈಪ್ಲೈನ್ ಕೇಸಿಂಗು ಅದರ ಬಗ್ಗೆ ನಾವೇ ಖುದ್ದು ತನಿಖೆ ಮಾಡ್ತೀವಿ ಅಂತೇಳಿ ವೆರಿಫೈ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದೀವಿ. ಸೊ ಹಾಗಾಗಿ ತಾವು ಹೇಳ್ದಾಗೆ ಒಂದು ಎತ್ತಿನಹೊಳೆ ಯೋಜನೆ ಬಗ್ಗೆ ಈಗಾಗಲೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಆಶ್ವಾಸನೆ ಕೊಟ್ಟಿದ್ದಾರೆ. ಎರಗೋಳು ವಿಚಾರವಾಗಿ ಅಲ್ಲಿ ಪೈಪ್ಲೈನ್ ಸಮಸ್ಯೆ ಇದೆ, ಅದರ ಬಗ್ಗೆ ಅಟೆಂಡ್ ಮಾಡ್ತೀವಿ. ಮತ್ತು ಭಾಗಕ್ಕೆ ಬರ್ತಕ್ಕಂಥ ನೀರಿನ ಮೂಲ ಜಲಮೂಲದ ಬಗ್ಗೆ ಒತ್ತುವರಿ ಇದೆ, ಅದನ್ನು ತೆರವುಗೊಳಿಸಲಿಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. 28ರ ನಂತರ ಕ್ರಮ ವಹಿಸ್ತೀವಿ. ಭೂ ಹಗರಣಗಳು ಮತ್ತು ಭೂ ಒತ್ತುವರಿಗಳು ಜಾಸ್ತಿ ಆಗಿದ್ದಾವೆ. ಮತ್ತು ಸರ್ಕಾರಿ ಅಧಿಕಾರಿಗಳು ಫೋರ್ಜರಿ ಸಹಿಗಳೊಂದಿಗೆ ಜಮೀನುಗಳನ್ನು ಮಾರಾಟ ಮಾಡಿಲ್ಲ. ಅದ್ರ ಬಗ್ಗೆ ನಾನು ಕೇಳಿದ್ದೀನಿ, ನನಗೆ ಇನ್ನೂ ಮಾಹಿತಿ ಬಂದಿಲ್ಲ. ಸೊ ಇವತ್ತು ಕೂಡ ಕೆಲವರು ಬಂದಿದ್ದರು, ಸಾರ್ವಜನಿಕರು ಕೆಲವು ದಾಖಲೆಗಳನ್ನು ಕೊಟ್ಟೋಗಿದ್ದಾರೆ. ಅದನ್ನು ವೆರಿಫೈ ಮಾಡದೆ ನಾನು ಅದಕ್ಕೆ ಉತ್ತರ ಕೊಡೋದು ಸೂಕ್ತ ಅಲ್ಲ. ವೆರಿಫೈ ಮಾಡಿ ನಂತರ ಮುಂದಿನ ಕ್ರಮಗಳು ತಿಳಿಸ್ತೀನಿ. ಮುಳಬಾಲ್ನಲ್ಲಿ ಇತ್ತೀಚೆಗೆ ಭಾರಿ ಮಳೆ ಬಂತು ಸರ್. ಕೆರೆಗಳು ತುಂಬಿ ನೀರಿನ ಕಾಲುವೆಗಳ ಮುಖಾಂತರ ಆಂಧ್ರಕ್ಕೆ ಹೋಯ್ತು. ಬಟ್ ಅದನ್ನೇ ಚೆಕ್ ಡ್ಯಾಮ್ ಮಾಡಿ ಆ ಕೆರೆ ಒತ್ತುವರಿಗಳನ್ನು ಏನಾದರೂ ಉಳಿಸಿದ್ರೆ ಈ ನೀರಿಗೆ ಇನ್ನೂ 1-2 ವರ್ಷ ನಾವು ಡಿಪೆಂಡ್ ಮಾಡ್ಕೊಂತ ಇದ್ವಿ. ಅತಿ ಹೆಚ್ಚು ನೀರು ಬಂದಿರುವಂಥ ಕೆರೆಗಳು ತುಂಬಿ ಆಂಧ್ರ ಕಡೆ ತುಂಬ ಹೊರತು ತಾವು ಹೇಳಿದ್ದು ಸರಿ ಇದೆ. ಸೊ ಕಳೆದ ಬಾರಿ ಒಂದು ಸುಮಾರು 11ನೇ ತಾರೀಕು ಸನ್ಮಾನ್ಯ ಉಸ್ತುವಾರಿ ಸಚಿವರು ಬಂದಿದ್ದರು, ರಾಮಲಿಂಗಾರೆಡ್ಡಿ ಸಾಹೇಬರು. ಅವತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಇದ್ದರು. ಅವತ್ತು ಕೂಡ ಇದ್ರ ಬಗ್ಗೆ ಚರ್ಚೆ ಆಯಿತು. ಏನು ತಾವು ನರೇಗಾ ಹೋಗಿ ವಿಜಿ ರಾಮ್ಜಿ ಅಂತ ಬಂದಿದೆ, ಅದರಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಕುಡಿಯೋ ನೀರಿರ್ಬೋದು ಅಥವಾ ನೀರಿನ ಸಂರಕ್ಷಣೆ ಇರ್ಬೋದು, ಜಲ ಸಂರಕ್ಷಣೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು. ಜಿಲ್ಲಾ ಪಂಚಾಯತ್ CO ಅವರಿಗೆ ಅದರಲ್ಲಿ ನೀವು ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ನೀವು ಅದರಲ್ಲಿ ತಗೋಬೇಕು. ಅದು ಇಂಡಿವಿಜುವಲ್ ಕಾಮಗಾರಿ ಇರ್ಬೋದು, ಸಮುದಾಯ ಕಾಮಗಾರಿ ಇರ್ಬೋದು, ಘಟಕದ ಕಾಮಗಾರಿಗಳಿರ್ಬೋದು, ಎಲ್ಲವನ್ನೂ ಕೂಡ ನೀರು ಮತ್ತು ನೀರಿನ ಸಂರಕ್ಷಣೆಗೆ ಬೇಕಾಗಿರ್ತಕ್ಕಂಥ ತಾವು ಹೇಳಿದಾಗೆ ಚೆಕ್ ಡ್ಯಾಮ್ಸ್ ಇರ್ಬೋದು. ಸೊ ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ಕಟ್ಟೆಗಳಿರ್ಬೋದು, ಗೋಕಟ್ಟೆಗಳಿರ್ಬೋದು, ಅದನ್ನು ನಿರ್ಮಾಣ ಮಾಡಲಿಕ್ಕೆ ಕೂಡ ಸನ್ಮಾನ್ಯ ಸಚಿವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು CO ಅವರು ಕೂಡ ಒಪ್ಕೊಂಡಿದ್ದಾರೆ. ಅದ್ರ ಮೇಲೇ ಆ್ಯಕ್ಷನ್ ಪ್ಲ್ಯಾನು ರೆಡಿಯಾಗಿದೆ. ಸೊ ತಮಗಿನ್ನೂ ಏನಾದರೂ ಯಾವುದಾದ್ರೂ ಭಾಗದಲ್ಲಿ ಇಂಥ ಜಾಗದಲ್ಲಿ ಚೆಕ್ ಡ್ಯಾಮ್ಸ್ ಬೇಕು ಮತ್ತು ಈ ಥರ ಕಟ್ಟೆಗಳು ಬೇಕಂತೇಳಿ ನೀವು ನಮಗೆ ಲಿಖಿತವಾಗಿ ಕೊಟ್ಟರೆ ಅದನ್ನು ಕೂಡ ನಾನು ಡೈರೆಕ್ಷನ್ ಕೊಟ್ಟು CO ಅವ್ರಿಗೆ ಮಾಡಿಸ್ಕೊಡ್ತೀನಿ. ಆಲ್ರೆಡಿ ಕೊಡುಮಲೆಯಲ್ಲಿ ಒಂದು ಮಾಡಿತ್ತು ಸರ್, ಅದನ್ನ ಅದು ಪೆಂಡಿಂಗ್ ಎಲ್ಲ ಇದೆ ದೊಡ್ಡ ಮಟ್ಟದಲ್ಲಿ. ಅದೇನಾದ್ರು ಬಂದರೆ ಮುಳಬಾಲ್ ಟೌನ್ಗೆಲ್ಲ ನೀರಾಗುತ್ತೆ. ಅಲ್ಲಿ ನೀರೇನಾದರೂ ಒಂದು ಕೆಲಸ ಮಾಡಿ, ಅಲ್ಲಿ ಸ್ಥಳೀಯವಾಗಿ ಯಾರಾದರೂ ತಮಗೆ ಗೊತ್ತಿರೋರಿದ್ದ ನನಗೆ ಒಂದು ಅರ್ಜಿ ಕೊಡಿ ಕೇಳಿ, ಅದ್ರ ಮೇಲೆ ನಾನು ಆದೇಶ ಮಾಡಿ CO ಅವ್ರಿಗೆ ಕಳಿಸ್ಕೊಡ್ತೀನಿ. ಖಂಡಿತವಾಗಿ ನಾನು ಗ್ರಾಮ ಸಭೆಗಳು ನಡೀತಾನೆ ಇಲ್ಲ ಸರ್. ಮುಖ್ಯವಾಗಿ ಎಲ್ಲ ಗ್ರಾಮ ಸಭೆಗಳಲ್ಲಿ ಒಂದು ಕೂಡ ನಡೀತಾ ಇಲ್ಲ. ಪ್ರತಿಯೊಂದು ಇದನ್ನು ಗ್ರಾಮಸ್ಥರು ಒಂದು ಕಚೇರಿಗಳಲ್ಲಿ ನಡೀತಾ ಇರ್ತಾರೆ. ಅಲ್ಲಿ ಗ್ರಾಮಸ್ಥರು ಹೋಗಿ ಗ್ರಾಮ ಸಭೆಗಳು ನಡೆದರೆ ಉತ್ತಮವಾಗಿ. ತಮಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಪ್ರಥಮ ಬಾರಿಗೆ ಒಂದು ಪ್ರಜಾ ಸೇವಾ ಇಲಾಖೆ ಅಂತೇಳಿ ಸ್ಥಾಪನೆ ಮಾಡಿ, ಸೊ ಅದಕ್ಕೆ ಒಬ್ಬ ಅಡಿಷನಲ್ ಚೀಫ್ ಸೆಕ್ರೆಟರಿ ಅಂತೇಳಿ ನಮ್ಮ ಹರ್ಷಗುಪ್ತಾ ಸಾಹೇಬನ್ನು ನೇಮಕ ಮಾಡಿದ್ದಾರೆ. ಅದರ ಮೇಲೆ ಆದೇಶ ಮಾಡಿದ್ದಾರೆ.
ಸೊ ತಹಶೀಲ್ದಾರ್ಸು ಮತ್ತು ಶಾಸಕರುಗಳು ಯಾವ ದಿನಾಂಕದಂದು ನೀವು ಸಭೆಗಳನ್ನು ಮಾಡಬೇಕು, ಮತ್ತು ಎ.ಸಿಗಳು ಮತ್ತು ಶಾಸಕರು ಯಾವ ದಿನಾಂಕ ಸಭೆಯನ್ನು ಮಾಡಬೇಕು, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು DC ಮತ್ತು CO ಯಾವ ದಿನಾಂಕ ಸಭೆ ಮಾಡಬೇಕಂತ ಆ್ಯಕ್ಚುಲಿ 28 ಮುಗಿದ ಮೇಲೆ ತುರ್ತಾಗಿ ಅದು ಪ್ರತಿ ವಾರ ನನ್ನ ಪ್ರಕಾರ 2ನೇ ಶನಿವಾರ, 3ನೇ ಶನಿವಾರ, 4ನೇ ಶನಿವಾರ, 1ನೇ ಶನಿವಾರ 4 ವಾರಗಳು ನಡೀತದೆ. ಅಂಥ ಸಂದರ್ಭದಲ್ಲಿ ಇವು ಅಲ್ಲಿ ಹೇಳಿರ್ತಕ್ಕಂಥದ್ದು ಬರೀ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಡಿ, ನೀವು ತಾಲೂಕಾ ಮಟ್ಟದಲ್ಲಿ, ಹೋಬಳಿ ವಾರ ಮಟ್ಟದಲ್ಲಿ ಮಾಡಿ, ಇನ್ನೂ ಸಾಧ್ಯವಾದರೆ ಪಂಚಾಯಿತಿ ಮಟ್ಟದಲ್ಲಿ ಮಾಡಿ ಅಂತ ಹೇಳಿದ್ದಾರೆ. 28ರ ನಂತರ ಅದು ಕ್ರಮ ಆಗುತ್ತೆ. ಸರ್, ಆಮೇಲೆ ಈ ಅತಿ ಮುಖ್ಯವಾಗಿ ನಾವು ತಮ್ಮನ್ನು ಭೇಟಿ ಮಾಡೋಕ್ಕೆ ಬಂದಿರುವಂಥ ಉದ್ದೇಶ, ಇದು ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರ ಸಂಘ ಅಂತ ಒಂದು ಬೃಹತ್ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಇದೆ. ಅದರ ಜಿಲ್ಲಾ ಘಟಕದ ಪ್ರತಿನಿಧಿಗಳು ನಾವು ಮತ್ತು ರಾಜ್ಯ ಘಟಕದ ಪ್ರತಿನಿಧಿಗಳು ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ತಾವು ಹೇಳಿ ಕೇಳಿ ಇದು ಬರಗಾಲ ಜಿಲ್ಲೆ ಮತ್ತು ಬಡ ಜಿಲ್ಲೆ ಅಂತಲೂ ಹೇಳ್ಬೋದು. ಇಂಥ ಸ್ಥಳದಲ್ಲಿ ಒಂದು 350ಕ್ಕೂ ಹೆಚ್ಚು ಪತ್ರಕರ್ತರು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ಬಡ ಜಿಲ್ಲೆ ಅನ್ನೋದು ಒಪ್ಪಲ್ಲ. ಸ್ವಲ್ಪ ಇವಾಗ ಮಳೆ ಕಡಿಮೆ ಆಗಿ ಸ್ವಲ್ಪ ತೊಂದರೆ ಆಗಿರ್ತಕ್ಕಂಥ ಜಿಲ್ಲೆ. ಟು ಬಿ ಆನೆಸ್ಟ್, ನೀವು 1993, 94, 95 ಮತ್ತು 2015, 16, 17 ನಂತರ ನೋಡಿದಾಗ ಒಂದು ಮರ ಇರಲಿಲ್ಲ, ಗಿಡ ಇರಲಿಲ್ಲ. ಇವತ್ತು ಆಲ್ಮೋಸ್ಟ್ ಮಲ್ನಾಡ್ ಟೈಪಲ್ಲಿ ಇದ್ದೀವಿ. ಆಮೇಲೆ ಸುಮಾರು ಒಂದು 154 ಕೆರೆ ತುಂಬಿದ್ದಾವೆ, ಇನ್ನೂ ಆಫ್ ತುಂಬಿದ್ದಾವೆ, ಇನ್ನು ಕೆಲವು 30% ತುಂಬಿದ್ದಾವೆ. ಸೊ ಇಷ್ಟು ಯಾವ್ದಾದ್ರು ಒಂದು ಜಿಲ್ಲೆಯಲ್ಲಿ ಇಷ್ಟು ಕೆರೆ ತುಂಬಿದೆ ಅಂತಂತಂದ್ರೆ ಇಲ್ಲಿ ಬಿಟ್ಟು ಯಾವ ಜಿಲ್ಲೆಯಲ್ಲೂ ಇಲ್ಲ. ಸೊ ಹಾಗಾಗಿ ನಮ್ಮ ಜಿಲ್ಲೆಯ ಜನ ಇದಾರಲ್ಲ, ಅವರು ಒಂಥರ ಹಾರ್ಡ್ ವರ್ಕಿಂಗು, ಒಂಥರ ಯಾರಿಗೂ ಎದುರೋ ವ್ಯಕ್ತಿಗಳಲ್ಲ. ತಮ್ಮ ಜೀವನವನ್ನು ತಾವೇ ಮಾಡ್ಕೊಳ್ತಕ್ಕಂಥವ್ರು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಸಂಪಾದನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಭೂಮಿ ಅಂತಾನೆ ಹೆಸರಿದೆ. ಒಂದು ಹೋರಾಟದ ಭೂಮಿ, ಒಂದು ಸಾರ್ವಜನಿಕರು ಮತ್ತು ರೈತರಿದಾರಲ್ಲ ಸ್ವಾವಲಂಬಿಗಳು. ನಿಮ್ಗೆ ವ್ಯವಸಾಯ ಇಲ್ವಾ? ಕುರಿ ಸಾಕ್ತಾರೆ, ಮೇಕೆ ಸಾಕ್ತಾರೆ, ಎಮ್ಮೆ ಸಾಕ್ತಾರೆ, ಹಸು ಸಾಕ್ತಾರೆ, ಅದಾದ್ಮೇಲೆ ಕೋಳಿ ಸಾಕ್ತಾರೆ, ಮೊಟ್ಟೆ ಮಾರಾಟ ಮಾಡ್ತಾರೆ. ಆ ಥರ ಒಂದು ಸೆಕೆಂಡ್ ಸಾರ್ಗೆ ಒಂದು 350 ಜನ ಪತ್ರಕರ್ತರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ಒಂದಿದೆ, ತಾವು ವಿಸಿಟ್ ಕೊಟ್ಟಿದ್ದೀರ, ತಮ್ಮನ್ನು ಸನ್ಮಾನ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘ ಅಂತ ಒಂದು ಸಂಘ ಇದೆ, ಆ ಸಂಘದ ಪ್ರತಿನಿಧಿಗಳು. ಸೊ ಇಲ್ಲಿ ಸರ್ಕಾರದ ಸವಲತ್ತುಗಳು, ಪತ್ರಕರ್ತರಿಗೆ ಅಂತ ಕೊಟ್ಟಂಥ ಸವಲತ್ತುಗಳು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸರಿಯಾದ ಪ್ರಮಾಣದಲ್ಲಿ ಇತರೆ ಪತ್ರಕರ್ತರಿಗೂ, ಅಂದರೆ ಈ ಎಲ್ಲರೂ ಒಂದೇ ಸಂಘಟನೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಅದು ತಮಗೂ ಗೊತ್ತಿದೆ. ಯಾಕೆಂದರೆ ಪತ್ರಕರ್ತರಲ್ಲೇ ಭಿನ್ನತೆ ಇರ್ತದೆ, ವಿಭಿನ್ನತೆ ಇರ್ತದೆ. ಹಾಗಾಗಿ ಇನ್ನೊಂದು ಕಡೆ ಇರುವಂಥ ಒಂದು ಪತ್ರಕರ್ತರನ್ನ ನೀವು ಭಿನ್ನಾಭಿಪ್ರಾಯ ಅಂತ ಹೇಳ್ತಾ ಇಲ್ಲ, ಭಿನ್ನತೆ ಅಂತ ಹೇಳ್ತಾ ಇದ್ದೀರಿ. ಭಿನ್ನತೆ ಅದು ಅವರವರ ವೃತ್ತಿ ಪರವಾಗಿ ಇರೋ. ಯಾವ್ದು ಸರ್? ಸರ್, ಕೋಲಾರನೇ. ಅಲ್ಲ, ಯಾವ ಏರಿಯಾ? ಗೌರಿಪೇಟೆ. ಕಲಾವಿದ ವಿಷ್ಣು ಅಂತ ಕೇಳಿರ್ತೀರ? ನಾನು ಇಲ್ಲೇ ಓದಿದ್ದೆ, ಕೇಳಿ. ಹಾಗಾಗಿ ಆ ಪತ್ರಕರ್ತರು ಕೊಡುವಂಥ ಮನವಿಗಳನ್ನ ಅಥವಾ ಒಂದು ಬೇಡಿಕೆಗಳನ್ನ ತಾವು ಮಾತೃ ಸ್ವರೂಪಿಗಳಾಗಿ ಅದನ್ನು ಪೂರೈಸಿಕೊಡ್ಬೇಕು ಅಂತೇಳಿ. ಜೊತೆಗೆ ಸರ್ಕಾರ ಇತ್ತೀಚೆಗೆ ನಿನ್ನೆ ತಾನೇ ಮಾನ್ಯ DCM ಸಾಹೇಬರು ಒಂದು ಜಿಲ್ಲೆಗೆ 50,000 ನಿವೇಶನಗಳನ್ನ ಹಂಚಬೇಕು ಅಂತೇಳಿ ಅನ್ನೋ ಒಂದು TV ಮಾಧ್ಯಮದಲ್ಲಿ ಬರ್ತಾ ಇತ್ತು. ಅದರಲ್ಲಿ ಕನಿಷ್ಠ ಒಂದು ಸ್ವಲ್ಪ ಭಾಗ ಆದರೂ ನಮ್ಮ ಬಡ ಪತ್ರಕರ್ತರು ಯಾರಾದರೂ ಇದ್ದರೆ ಅವರು ಮನವಿ ಕೊಟ್ಟಾಗ ಅದನ್ನು ಒಂದು ಮಾನವೀಯತೆಯಿಂದ ಅರ್ಹತೆ ಮೇಲೆ ತಾವು ಕೊಡ್ಬೋದು ದಯಪಾಡಿಸಿ ಆ ಬಡ ಪತ್ರಕರ್ತರಿಗೆ ಅದನ್ನ ಕೊಡಿಸಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಅದು. ಸರ್, ಇನ್ನೊಂದಷ್ಟೇ, ನಿನ್ನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಕಂದಾಯ ಮಂತ್ರಿಗಳು ಅವರಿಗೆ ಆದೇಶ ಮಾಡಿದ್ದಾರೆ. ಇನ್ನೂ ಆದೇಶ ಬಂದಿಲ್ಲ. ಅದರ ಮೇಲೆ ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಗೊತ್ತಾಗುತ್ತೆ ಏನೇನು ಯಾವ್ಯಾವ ಇದಕ್ಕೆ ವರ್ಗಕ್ಕೆ, ಯಾವ್ಯಾವ ಇಲಾಖೆಗಳಿಗೆ ಅಥವಾ ಯಾವ್ಯಾವ ಕ್ಷೇತ್ರಕ್ಕೆ ಮಾಡಬೇಕಂತ. ಅದು ಬಂದಾದ ಮೇಲೆ ಒಂದು ವೇಳೆ ತಮ್ಮದು ಕೂಡ ಒಂದು ವೇಳೆ ಸೇರಿಲ್ಲ ಅಂದರೆ ತಾವೊಂದು ಮನವಿ ಕೊಟ್ಟರೆ ಅದನ್ನ ಬೇಕಾದ್ರೆ ಸೇರ್ಸೋಕ್ಕೆ ನಾನು